ಹಣವೊಂದು ಇದ್ದರೆ ಹೆಣವೊಂದು ಬಾಯಿ ತೆರೆದಂತೆ ಎಂಬ ಕನ್ನಡ ಮಾತು ಜೀವನದ ಕಠಿಣ ಸತ್ಯವನ್ನು ಹೇಳುತ್ತದೆ. ಹಣ ಇದ್ದರೆ ಸತ್ತವನು ಕೂಡ ಮಾತಾಡುವಂತೆ ಕಾಣಿಸುತ್ತದೆ. ಅಂದರೆ ಹಣಕ್ಕೆ ಈ ಜಗತ್ತಿನಲ್ಲಿ ಅಷ್ಟು ಪ್ರಭಾವ ಇದೆ. ಇಂದು ಸಮಾಜದಲ್ಲಿ ಗೌರವ, ಸ್ಥಾನಮಾನ, ಸಂಬಂಧಗಳು, ಮಾತು, ಮೌಲ್ಯ ಇವೆಲ್ಲವೂ ಬಹುಪಾಲು ಹಣದ ಮೇಲೆ ಅವಲಂಬಿತವಾಗಿದೆ. ಹಣವೇ ಜೀವನವಲ್ಲ, ಆದರೆ ಹಣವಿಲ್ಲದೆ ಜೀವನ ಸಾಗುವುದೂ ಕಷ್ಟ. ಆದ್ದರಿಂದ ಈ ಮಾತಿನ ಅರ್ಥವನ್ನು ನಾವು ಸರಿಯಾಗಿ ಅರ್ಥಮಾಡಿಕೊಂಡರೆ ಹಣದ ಶಕ್ತಿಯನ್ನು, ಅದರ ಮಿತಿಯನ್ನು ತಿಳಿದುಕೊಳ್ಳಬಹುದು. 1. ಹಣದ ಶಕ್ತಿ. ಸಮಾಜದಲ್ಲಿ ಅದರ ಪ್ರಭಾವ. ಹಣವಿದ್ದರೆ ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ, ಸಮಾಜದಲ್ಲಿ ಗೌರವ ಸಿಗುತ್ತದೆ, ನೀವು ಮಾತನಾಡುವ ಮಾತಿಗೆ ತೂಕ ಬರುತ್ತದೆ, ಸಂಬಂಧಗಳು ಸಹಜವಾಗಿಯೇ ಹೆಚ್ಚಾಗುತ್ತವೆ. ಹಣವಿಲ್ಲದವನ ಮಾತು ಕೇಳಿಸಿಕೊಳ್ಳಲು ಕಷ್ಟ, ಅದಕ್ಕಾಗಿಯೇ ಈ ಮಾತು ಹುಟ್ಟಿಕೊಂಡಿದೆ. ಹಣವು ಒಂದು ಸಾಮಾಜಿಕ ಶಕ್ತಿ, ಅದು ಒಂದು ಪ್ರಭಾವ. ಉದಾಹರಣೆಗೆ, ಇತಿಹಾಸದಲ್ಲಿ ಹಲವಾರು ಸಾಮ್ರಾಜ್ಯಗಳು ಹಣದ ಆಧಾರದ ಮೇಲೆ ನಿರ್ಮಾಣಗೊಂಡಿವೆ. ಶ್ರೀಮಂತರು ರಾಜಕೀಯದಲ್ಲೂ, ವ್ಯಾಪಾರದಲ್ಲೂ, ಸಮಾಜದಲ್ಲೂ ಪ್ರಭಾವ ಬೀರಿದ್ದಾರೆ. ಆದರೆ ಹಣವೇ ಎಲ್ಲವಲ್ಲ ಎಂಬುದನ್ನು ಇತಿಹಾಸವೇ ನಮಗೆ ಕಲಿಸಿದೆ. 2. ಹಣ ಮತ್ತು ಗೌರವ. ನಿಜವಾದ ಗೌರವವೇ? ಇಲ್ಲ, ಅದು ಬಹುಪಾಲು ಹಣದ ಗೌರವ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳುವ ತತ್ವ ಏನೆಂದರೆ, ಧರ್ಮದ ಮೂಲಕ ಗಳಿಸಿದ ಸಂಪತ್ತು ಮಾತ್ರ ಶಾಶ್ವತ, ಅರ್ಥಾತ್ ಅಕ್ರಮವಾಗಿ ಗಳಿಸಿದ ಹಣದಿಂದ ಬಂದ ಗೌರವ ಶಾಶ್ವತವಲ್ಲ. ಶ್ರೀಕೃಷ್ಣ ನಮಗೆ ಕಲಿಸುವುದು, ಹಣವನ್ನು ಸಂಪಾದಿಸು, ಆದರೆ ಅದಕ್ಕೆ ದಾಸನಾಗಬೇಡ. ಹಣದಿಂದ ಬರುವ ಗೌರವ ಕ್ಷಣಿಕ, ಆದರೆ ವ್ಯಕ್ತಿತ್ವದಿಂದ ಬರುವ ಗೌರವ ಶಾಶ್ವತ. 3. ಹಣ ಮತ್ತು ಸಂಬಂಧಗಳು. ಹಣ ಇದ್ದಾಗ ಸಂಬಂಧಿಕರು ಹತ್ತಿರ ಬರುತ್ತಾರೆ, ಸ್ನೇಹಿತರು ಹೆಚ್ಚಾಗುತ್ತಾರೆ, ನಿಮ್ಮ ಮನೆ ತುಂಬಿರುತ್ತದೆ. ಆದರೆ ಹಣ ಕಡಿಮೆಯಾದಾಗ ಅನೇಕರು ದೂರ ಹೋಗುತ್ತಾರೆ, ನಿಮ್ಮ ನಿಜವಾದವರೇ ಯಾರು ಎಂಬುದು ಗೊತ್ತಾಗುತ್ತದೆ. ಹಣವೊಂದು ಇದ್ದರೆ ಹೆಣವೊಂದು ಬಾಯಿ ತೆರೆದಂತೆ ಎಂಬ ಮಾತು ಸಂಬಂಧಗಳ ಕಪಟ ಸ್ವಭಾವವನ್ನು ಕೂಡ ಸೂಚಿಸುತ್ತದೆ. ಇಲ್ಲಿ ಒಂದು ಜೀವನದ ಕಟು ಸತ್ಯವಿದೆ. ಹಣ ನಿಮ್ಮ ಸುತ್ತಲೂ ಜನರನ್ನು ಸೇರಿಸುತ್ತದೆ, ಆದರೆ ನಿಮ್ಮ ಮನಸ್ಸು, ನಿಮ್ಮ ಗುಣ, ನಿಮ್ಮ ಸಹಾಯ ಇವು ಮಾತ್ರ ನಿಜವಾದವರನ್ನು ಉಳಿಸುತ್ತವೆ. 4. ಹಣ ಮತ್ತು ಅಧಿಕಾರ. ಹಣವು ಅಧಿಕಾರವನ್ನು ಕೊಡುತ್ತದೆ. ಹಣ ಇದ್ದರೆ ರಾಜಕೀಯ ಪ್ರಭಾವ, ವ್ಯಾಪಾರ ವಿಸ್ತರಣೆ, ಸಮಾಜದಲ್ಲಿ ಪ್ರಭಾವ. ಚಾಣಕ್ಯ ತನ್ನ ನೀತಿಶಾಸ್ತ್ರದಲ್ಲಿ ಹೇಳುತ್ತಾನೆ, ಅರ್ಥಶಾಸ್ತ್ರವಿಲ್ಲದೆ ರಾಜ್ಯ ಸ್ಥಿರವಾಗುವುದಿಲ್ಲ. ಅಂದರೆ ಹಣವು ಒಂದು ರಾಜ್ಯದ ಮೂಲಶಕ್ತಿ. ಆದರೆ ಚಾಣಕ್ಯನ ತತ್ವ ಏನು? ಹಣವನ್ನು ಸಂಗ್ರಹಿಸು, ಆದರೆ ಅದನ್ನು ಧರ್ಮದ ಮಾರ್ಗದಲ್ಲಿ ಬಳಸು. 5. ಹಣ ಒಳ್ಳೆಯದಾ ಕೆಟ್ಟದ್ದಾ? ಹಣ ಸ್ವತಃ ಕೆಟ್ಟದ್ದಲ್ಲ. ಹಣವು ಒಂದು ಸಾಧನ. ಒಳ್ಳೆಯ ಕೈಯಲ್ಲಿದ್ದರೆ ಅದು ದಾನವಾಗುತ್ತದೆ, ಕೆಟ್ಟ ಕೈಯಲ್ಲಿದ್ದರೆ ಅದು ದುರ್ಬಳಕೆಯಾಗುತ್ತದೆ. ಹಣದಿಂದ ಆಸ್ಪತ್ರೆ ಕಟ್ಟಬಹುದು, ಬಡವರಿಗೆ ಸಹಾಯ ಮಾಡಬಹುದು, ಶಿಕ್ಷಣವನ್ನು ಹರಡಬಹುದು, ಅಥವಾ ಜನರನ್ನು ಮೋಸ ಮಾಡಬಹುದು. ಅಂದರೆ ಹಣವು ಬೆಂಕಿಯಂತೆ, ಬಳಸಿದರೆ ಬೆಳಕು ಕೊಡುತ್ತದೆ, ತಪ್ಪಾಗಿ ಬಳಸಿದರೆ ಸುಡುತ್ತದೆ. ಹಣವಿಲ್ಲದವನ ನೋವು. ಹಣವಿಲ್ಲದವನಿಗೆ ಮಾತು ಕೇಳಿಸಿಕೊಳ್ಳಲು ಕಷ್ಟ, ಅವಕಾಶಗಳು ಕಡಿಮೆ, ಕನಸುಗಳು ಅರ್ಧದಲ್ಲೇ ನಿಂತು ಹೋಗಬಹುದು. ಈ ಮಾತು ಅದನ್ನೇ ಸೂಚಿಸುತ್ತದೆ. ಹಣವೊಂದು ಇದ್ದರೆ ಹೆಣವೊಂದು ಬಾಯಿ ತೆರೆದಂತೆ. ಅಂದರೆ ಹಣವಿಲ್ಲದವನಿಗೆ ಜೀವಂತವಾಗಿದ್ದರೂ ಮೌಲ್ಯ ಕಡಿಮೆ. ಇದು ಕಠಿಣ ಸತ್ಯ, ಆದರೆ ಇದೇ ಸತ್ಯ ನಮಗೆ ಪ್ರೇರಣೆ ಕೊಡಬೇಕು. 7. ಹಣ ಸಂಪಾದನೆ ಧರ್ಮದ ಮಾರ್ಗದಲ್ಲಿ. ಹಣ ಸಂಪಾದಿಸಬೇಕು, ಆದರೆ ಹೇಗೆ? ಪ್ರಾಮಾಣಿಕವಾಗಿ, ಶ್ರಮದ ಮೂಲಕ, ಬುದ್ಧಿಯಿಂದ, ಸಮಯದ ಮೌಲ್ಯ ತಿಳಿದು. ನೀನು ಶ್ರಮಿಸಿದ ಹಣಕ್ಕೆ ಶಕ್ತಿಯಿರುತ್ತದೆ, ಅಕ್ರಮ ಹಣಕ್ಕೆ ಶಾಪವಿರುತ್ತದೆ. 8. ಹಣ ಮತ್ತು ಮನಸ್ಸಿನ ಶಾಂತಿ. ಹಣ ಇದ್ದರೂ ಶಾಂತಿಯಿಲ್ಲದವರು ಅನೇಕರು. ಹಣವಿಲ್ಲದಿದ್ದರೂ ಸಂತೋಷದಿಂದ ಬದುಕುವವರು ಕೂಡ ಅನೇಕರು. ಹಣ ಸುಖ ಕೊಡಬಹುದು, ಆದರೆ ಶಾಂತಿ ಕೊಡಲು ಸಾಧ್ಯವಿಲ್ಲ. ಶಾಂತಿ, ಸಂತೃಪ್ತಿ, ಕೃತಜ್ಞತೆ, ಸರಳ ಜೀವನ ಇವುಗಳಿಂದ ಬರುತ್ತದೆ. 9. ಹಣದ ಹಿಂದೆ ಓಡಬೇಡಿ, ಹಣವೇ ನಿಮ್ಮ ಹಿಂದೆ ಬರಲಿ. ನೀವು ನಿಮ್ಮ ಕೌಶಲ್ಯವನ್ನು ಬೆಳೆಸಿದರೆ, ನಿಮ್ಮ ವ್ಯಕ್ತಿತ್ವವನ್ನು ಕಟ್ಟಿದರೆ, ನಿಮ್ಮ ಜ್ಞಾನವನ್ನು ಹೆಚ್ಚಿಸಿದರೆ ಹಣ ನಿಮ್ಮ ಹಿಂದೆ ಬರುತ್ತದೆ. ಹಣದ ಹಿಂದೆ ಓಡುವವನು ದಾಸನಾಗುತ್ತಾನೆ,
ಹಣವನ್ನು ಆಕರ್ಷಿಸುವವನು ನಾಯಕನಾಗುತ್ತಾನೆ. 10. ಅಂತಿಮ ಸಂದೇಶ. ಹಣವೊಂದು ಇದ್ದರೆ ಹೆಣವೊಂದು ಬಾಯಿ ತೆರೆದಂತೆ ಎಂಬ ಮಾತು ನಮಗೆ ಎಚ್ಚರಿಕೆ. ಹಣದ ಶಕ್ತಿಯನ್ನು ಅರ್ಥಮಾಡಿಕೋ, ಆದರೆ ಹಣಕ್ಕೆ ದಾಸನಾಗಬೇಡ. ಧರ್ಮದಿಂದ ಸಂಪಾದಿಸು, ಒಳ್ಳೆಯದಕ್ಕೆ ಬಳಸಿಕೋ. ಹಣವಿಲ್ಲದೆ ಗೌರವ ಸಿಗದ ಸಮಾಜದಲ್ಲಿ ನಾವು ಬದುಕುತ್ತಿದ್ದೇವೆ. ಆದರೆ ನಿಜವಾದ ಗೌರವ ನಮ್ಮ ಗುಣದಿಂದ ಬರಬೇಕು. ಕೊನೆಯ ಮಾತು. ಹಣ ಜೀವನದ ಒಂದು ಭಾಗ ಮಾತ್ರ. ಜೀವನವೇ ಹಣ ಅಲ್ಲ. ಹಣದಿಂದ ಮನೆ ಕಟ್ಟಬಹುದು, ಆದರೆ ಕುಟುಂಬದ ಪ್ರೀತಿ ಕಟ್ಟಲು ಸಾಧ್ಯವಿಲ್ಲ. ಹಣದಿಂದ ಔಷಧಿ ಖರೀದಿಸಬಹುದು, ಆದರೆ ಆರೋಗ್ಯ ಖರೀದಿಸಲು ಸಾಧ್ಯವಿಲ್ಲ. ಹಣದಿಂದ ಜನರನ್ನು ಸೇರಿಸಬಹುದು, ಆದರೆ ನಿಜವಾದವರನ್ನು ಮಾತ್ರ ಗುಣದಿಂದ ಉಳಿಸಬಹುದು. ಹೀಗಾಗಿ ಹಣ ಸಂಪಾದಿಸು, ಆದರೆ ಮನಸ್ಸನ್ನು ಕಳೆದುಕೊಳ್ಳಬೇಡ. ಹಣ ಮತ್ತು ಮಾನವ ಸ್ವಭಾವ. ಹಣ ಬಂದಾಗ ವ್ಯಕ್ತಿಯ ನಿಜ ಸ್ವಭಾವ ಹೊರಬರುತ್ತದೆ. ಹಣವಿಲ್ಲದಾಗ ಅವನು ಹೇಗಿದ್ದಾನೋ ಹಣ ಬಂದಾಗ ಇನ್ನಷ್ಟು ಸ್ಪಷ್ಟವಾಗುತ್ತಾನೆ. ಒಳ್ಳೆಯ ಮನಸ್ಸಿನವನು ಹಣ ಬಂದರೂ ಸಹಾಯ ಮಾಡುತ್ತಾನೆ. ಸ್ವಾರ್ಥಿಯವನು ಹಣ ಬಂದರೆ ಇನ್ನಷ್ಟು ಅಹಂಕಾರಿಯಾಗುತ್ತಾನೆ. ಚಾಣಕ್ಯ ಹೇಳಿದ್ದಾನೆ, ಸಂಪತ್ತು ಬಂದಾಗ ವಿನಯ ಕಳೆದುಕೊಳ್ಳಬೇಡ. ವಿನಯವಿಲ್ಲದ ಸಂಪತ್ತು ಶಾಪವಾಗುತ್ತದೆ. ಹಣವೊಂದಿದ್ದರೆ ಹೆಣವೊಂದು ಬಾಯಿ ತೆರೆದಂತೆ, ಅಂದರೆ ಹಣವು ಮಾತಾಡುತ್ತದೆ, ಆದರೆ ಆ ಮಾತು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸಬೇಕು, ಕಡಿಮೆ ಮಾಡಬಾರದು. 12. ಹಣ ಮತ್ತು ಶಿಕ್ಷಣ. ಇಂದಿನ ಜಗತ್ತಿನಲ್ಲಿ ಉತ್ತಮ ಶಿಕ್ಷಣ ಪಡೆಯಲು ಹಣ ಅಗತ್ಯ. ಉತ್ತಮ ಕಾಲೇಜು, ಉತ್ತಮ ತರಬೇತಿ, ಉತ್ತಮ ಅವಕಾಶಗಳು. ಹಣವು ಬಾಗಿಲುಗಳನ್ನು ತೆರೆಯುತ್ತದೆ, ಆದರೆ ಜ್ಞಾನ ಮಾತ್ರ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಭಗವದ್ಗೀತೆಯಲ್ಲಿ ಜ್ಞಾನವನ್ನು ಶ್ರೇಷ್ಠ ಸಂಪತ್ತೆಂದು ಹೇಳಲಾಗಿದೆ. ಹಣ ಕಳೆದು ಹೋದರೆ ಮತ್ತೆ ಸಂಪಾದಿಸಬಹುದು, ಆದರೆ ಜ್ಞಾನವಿದ್ದರೆ ಹಣವನ್ನು ಯಾವಾಗ ಬೇಕಾದರೂ ಸಂಪಾದಿಸಬಹುದು. 13. ಹಣ ಮತ್ತು ದಾನ. ಹಣದ ನಿಜವಾದ ಮಹತ್ವ ದಾನದಲ್ಲಿ ಕಾಣುತ್ತದೆ. ಬಡವರಿಗೆ ಸಹಾಯ, ವಿದ್ಯಾರ್ಥಿಗಳಿಗೆ ಶುಲ್ಕ, ಅನ್ನದಾನ, ಆಸ್ಪತ್ರೆ ನಿರ್ಮಾಣ. ಹಣವನ್ನು ಕೇವಲ ಸಂಗ್ರಹಿಸುವವನು ಶ್ರೀಮಂತನಾಗಬಹುದು, ಆದರೆ ಹಣವನ್ನು ಹಂಚುವವನು ಮಹಾನಾಗುತ್ತಾನೆ. ಶ್ರೀಕೃಷ್ಣ ಹೇಳಿದ ತತ್ವ, ದಾನವು ಮನಸ್ಸನ್ನು ಶುದ್ಧಗೊಳಿಸುತ್ತದೆ. ಹಣ ನಿಮ್ಮ ಕೈಯಲ್ಲಿದ್ದರೆ ಅದು ಕೇವಲ ನಿಮಿಗಲ್ಲ, ಸಮಾಜಕ್ಕೂ ಉಪಯೋಗವಾಗಬೇಕು. 14. ಹಣ ಮತ್ತು ಸಮಯ. ಸಮಯವೇ ನಿಜವಾದ ಸಂಪತ್ತು. ಹಣ ಕಳೆದುಕೊಂಡರೆ ಮತ್ತೆ ಸಂಪಾದಿಸಬಹುದು, ಆದರೆ ಸಮಯ ಕಳೆದುಕೊಂಡರೆ ಮರಳಿ ಬರುವುದಿಲ್ಲ. ಹಣದ ಹಿಂದೆ ಓಡುತ್ತಾ ಕುಟುಂಬವನ್ನು ಮರೆತರೆ, ಆರೋಗ್ಯವನ್ನು ಮರೆತರೆ, ಸ್ನೇಹವನ್ನು ಕಳೆದುಕೊಂಡರೆ ಆ ಹಣಕ್ಕೆ ಅರ್ಥವೇನು? ಜೀವನದಲ್ಲಿ ಸಮತೋಲನ ಮುಖ್ಯ. ಹಣ ಪ್ಲಸ್ ಆರೋಗ್ಯ ಪ್ಲಸ್ ಸಂಬಂಧಗಳು ಸಮೃದ್ಧಿ ಜೀವನ. 15. ಹಣ ಮತ್ತು ಭಯ. ಹಣವಿಲ್ಲದವನಿಗೆ ಬಡತನದ ಭಯ, ಹಣವಿದ್ದವನಿಗೆ ಕಳೆದುಕೊಳ್ಳುವ ಭಯ. ಇದು ಜೀವನದ ವಿಚಿತ್ರ ಸತ್ಯ. ಹಣವಿಲ್ಲದವನಿಗೆ ನಾಳೆ ಹೇಗೆ, ಹಣವಿದ್ದವನಿಗೆ ಇದು ಕಳೆದುಹೋದರೆ? ಆದ್ದರಿಂದ ಹಣ ಮನಸ್ಸಿಗೆ ಶಾಂತಿ ಕೊಡಲು ಸಾಧ್ಯವಿಲ್ಲ. ಶಾಂತಿ ಒಳಗಿನಿಂದ ಬರಬೇಕು. 16. ಹಣ ಮತ್ತು ಅಹಂಕಾರ. ಹಣ ಬಂದಾಗ ಕೆಲವರು ತಮ್ಮ ಹಳೆಯ ಸ್ನೇಹಿತರನ್ನು ಮರೆತು ಬಿಡುತ್ತಾರೆ, ಕುಟುಂಬವನ್ನು ಕಡೆಗಣಿಸುತ್ತಾರೆ, ತಾವು ಮಾತ್ರ ಶ್ರೇಷ್ಠ ಎಂದುಕೊಳ್ಳುತ್ತಾರೆ. ಅಹಂಕಾರವು ಹಣದ ದೊಡ್ಡ ಶತ್ರು. ಹಣವೊಂದಿದ್ದರೆ ಹೆಣವೊಂದು ಬಾಯಿ ತೆರೆದಂತೆ, ಅಂದರೆ ಹಣದಿಂದ ನಿಮ್ಮ ಮಾತಿಗೆ ತೂಕ ಬರುತ್ತದೆ, ಆದರೆ ಅಹಂಕಾರದಿಂದ ನಿಮ್ಮ ಮೌಲ್ಯ ಕಡಿಮೆಯಾಗುತ್ತದೆ. 17. ಹಣ ಮತ್ತು ಕರ್ಮ. ನಾವು ಸಂಪಾದಿಸುವ ಹಣ ನಮ್ಮ ಕರ್ಮದ ಫಲ. ಒಳ್ಳೆಯ ಕರ್ಮ ಶಾಂತಿ, ಕೆಟ್ಟ ಕರ್ಮ ಅಶಾಂತಿ. ಹಣವನ್ನು ಮೋಸದಿಂದ ಸಂಪಾದಿಸಿದರೆ ಅದು ಕೆಲಕಾಲ ಮಾತ್ರ ಉಳಿಯುತ್ತದೆ. ನ್ಯಾಯದಿಂದ ಸಂಪಾದಿಸಿದ ಹಣ ತಲೆಮಾರುಗಳಿಗೆ ಆಶೀರ್ವಾದವಾಗುತ್ತದೆ. 18. ಹಣ ಮತ್ತು ಕನಸುಗಳು. ಹಣವು ಕನಸುಗಳಿಗೆ ರೆಕ್ಕೆ ಕೊಡುತ್ತದೆ. ಮನೆ ಕಟ್ಟುವ ಕನಸು, ವ್ಯವಹಾರ ಆರಂಭಿಸುವ ಕನಸು, ಮಕ್ಕಳಿಗೆ ಉತ್ತಮ ಶಿಕ್ಷಣ. ಆದರೆ ಕನಸುಗಳಿಲ್ಲದ ಹಣ ಖಾಲಿ. ಮೊದಲು ಕನಸಿರಬೇಕು, ನಂತರ ಶ್ರಮ, ನಂತರ ಹಣ. 19. ಹಣ ಮತ್ತು ಆರೋಗ್ಯ. ಹಣದಿಂದ ಉತ್ತಮ ಆಸ್ಪತ್ರೆ ಸಿಗಬಹುದು, ಆದರೆ ಆರೋಗ್ಯವನ್ನು ಖರೀದಿಸಲು ಸಾಧ್ಯವಿಲ್ಲ. ಅನೇಕರು ಹಣಕ್ಕಾಗಿ ರಾತ್ರಿ ನಿದ್ರೆ ಬಿಟ್ಟುಕೊಡುತ್ತಾರೆ, ಆರೋಗ್ಯ ಕಡೆಗಣಿಸುತ್ತಾರೆ, ಒತ್ತಡದಲ್ಲಿ ಬದುಕುತ್ತಾರೆ.
ಕೊನೆಯಲ್ಲಿ ಹಣವೇ ವೈದ್ಯಕೀಯ ಖರ್ಚಿಗೆ ಹೋಗುತ್ತದೆ. ಆದರಿಗಾಗಿ ಆರೋಗ್ಯ ಮೊದಲಿನದು, ಹಣ ನಂತರ. 20. ಹಣ ಮತ್ತು ನಿಜವಾದ ಯಶಸ್ಸು. ಯಶಸ್ಸು ಎಂದರೆ ಕೇವಲ ಹಣವಲ್ಲ, ಒಳ್ಳೆಯ ಹೆಸರು, ಸಂತೋಷದ ಕುಟುಂಬ, ಆರೋಗ್ಯ, ಶಾಂತ ಮನಸ್ಸು. ಇವುಗಳ ಜೊತೆ ಹಣ ಇದ್ದರೆ ಮಾತ್ರ ಸಂಪೂರ್ಣ ಯಶಸ್ಸು. 21. ಹಣ ಸೇವಕನ, ಮಾಲೀಕನ. ಹಣ ನಿಮ್ಮ ಸೇವಕನಾಗಿರಬೇಕು. ನೀವು ಹಣದ ಸೇವಕರಾಗಬಾರದು. ಹಣ ನಿಮ್ಮ ಜೀವನವನ್ನು ನಿಯಂತ್ರಿಸಬಾರದು. ನೀವು ಹಣವನ್ನು ನಿಯಂತ್ರಿಸಬೇಕು. 22. ಹಣ ಮತ್ತು ಯುವಜನತೆ. ಇಂದಿನ ಯುವಕರು ಶೀಘ್ರ ಶ್ರೀಮಂತರಾಗಬೇಕು ಎನ್ನುತ್ತಾರೆ, ತಕ್ಷಣ ಫಲ ಬೇಕು ಎನ್ನುತ್ತಾರೆ. ಆದರೆ ಶ್ರಮವಿಲ್ಲದೆ ಬಂದ ಹಣ ಶಾಶ್ವತವಲ್ಲ. ಹೆಚ್ಚು ಕೌಶಲ್ಯ ಕಲಿತು ಜ್ಞಾನ ಹೆಚ್ಚಿಸಿ ಶ್ರಮಿಸಿ ಸಂಪಾದಿಸಿದ ಹಣ, ಅದಕ್ಕೆ ಶಕ್ತಿಯಿದೆ. ಹಣದ ಸತ್ಯ. ಕೊನೆಯ ಪಾಠ. ಹಣವೊಂದು ಇದ್ದರೆ ಹೆಣವೊಂದು ಬಾಯಿ ತೆರೆದಂತೆ ಎಂಬ ಮಾತು ನಮ್ಮನ್ನು ಹೆದರಿಸಲು ಅಲ್ಲ. ಇದು ನಮಗೆ ಎಚ್ಚರಿಕೆ, ಪ್ರೇರಣೆ, ಅರಿವು ಕೊಡುತ್ತದೆ. ಹಣ ಸಂಪಾದಿಸು, ಆದರೆ ಹಣವೇ ಜೀವನವೆಂದು ಭಾವಿಸಬೇಡ. ಶಕ್ತಿಯುತ ಅಂತಿಮ ಸಂದೇಶ. ಹಣದಿಂದ ಮನೆ ಕಟ್ಟಬಹುದು, ಆದರೆ ಮನಸ್ಸಿನ ಮನೆ ಕಟ್ಟಲು ಸಾಧ್ಯವಿಲ್ಲ. ಹಣದಿಂದ ಜನರನ್ನು ಖರೀದಿಸಬಹುದು, ಆದರೆ ನಿಷ್ಠೆಯನ್ನು ಖರೀದಿಸಲು ಸಾಧ್ಯವಿಲ್ಲ. ಹಣದಿಂದ ಪ್ರಭಾವ ಪಡೆಯಬಹುದು, ಆದರೆ ಪ್ರೀತಿ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಜೀವನದಲ್ಲಿ ಹಣ ಸಂಪಾದಿಸು, ಆದರೆ ಗುಣ, ಜ್ಞಾನ, ಧರ್ಮ ಇವುಗಳನ್ನು ಕಳೆದುಕೊಳ್ಳಬೇಡ. ಹಣವು ನಿನ್ನ ಕೈಯಲ್ಲಿ ಶಕ್ತಿಯಾಗಬೇಕು, ನಿನ್ನ ಹೃದಯದಲ್ಲಿ ಅಹಂಕಾರ ಆಗಬಾರದು.